ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು 10 ಮಿನಿಟ್ ರೂಲ್ ಅನ್ನ ನಿಮ್ ಜೊತೆ ಶೇರ್ ಮಾಡ್ಕೊಡ್ತೇನೆ ಮತ್ತೆ ನಿಮ್ಗೆ 10 ಮಾರ್ನಿಂಗ್ ಹ್ಯಾಬಿಟ್ಸ್ ನ ಬಗ್ಗೆ ಹೇಳ್ತೇನೆ. ಈ ಹ್ಯಾಬಿಟ್ಸ್ ಗಳನ್ನ ನೀವು ಪ್ರತಿದಿನ 10 ನಿಮಿಷ ಮಾಡಿದ್ರೂ ಕೂಡ ನಿಮ್ಮ ಬ್ರೈನ್ ತುಂಬಾನೇ ಆಕ್ಟಿವ್ ಆಗಿ ಎನರ್ಜೆಟಿಕ್ ಆಗಿ ಇರ್ತದೆ ಮತ್ತೆ ನಿಮ್ಗೆ ಯಾವುದೇ ರೀತಿ ಆಳಸಿತನ ಬರುವುದಿಲ್ಲ. ನೀವು ಫಿಸಿಕಲಿ ಹಾಗೂ ಮೆಂಟಲಿ ಹೆಲ್ದಿ ಫೀಲ್ ಅನ್ನ ಮಾಡ್ತೀರಾ. ಈ ಎಲ್ಲ ಹ್ಯಾಬಿಟ್ಸ್ ಗಳನ್ನ ಒಂದೇ ಸಲ ಟ್ರೈ ಮಾಡ್ತೀರಾ ಅಂದ್ರೂ ಕೂಡ ತುಂಬಾನೇ ಒಳ್ಳೇದು. ಇಲ್ಲ ಅಂದ್ರೆ ನಿಮ್ಮ ಹತ್ರ ಎಲ್ಲ ಹ್ಯಾಬಿಟ್ಸ್ ಗಳನ್ನ ಫಾಲೋ ಮಾಡ್ಲಿಕ್ಕೆ ಆಗುದಿಲ್ಲ ಅಂದ್ರೆ ನೋ ಪ್ರಾಬ್ಲಮ್. ಯಾಕಂದ್ರೆ ನಿಮ್ಗೆ ನಾನು ಹೇಳಿದ್ರಲ್ಲಿ ಯಾವುದು ಹ್ಯಾಬಿಟ್ ಇಷ್ಟ ಆಗ್ತದೋ ಅದನ್ನ ನೀವು ಫಾಲೋ ಮಾಡಿ. ಹಾಗಾಗಿ ವಿಡಿಯೋನ ಪೂರ್ತಿ ನೋಡಿ ಮತ್ತೆ ನೀವು ಯಾವ ಹ್ಯಾಬಿಟ್ ಅನ್ನ ಫಾಲೋ ಮಾಡ್ತೀರಾ ಅನ್ನೋದು ಕಮೆಂಟ್ ನಲ್ಲಿ ತಿಳಿಸಿ. ಹಾಗಾದ್ರೆ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡಿ. ನಂಬರ್ 1, ಡ್ರಿಂಕ್ ಅ ಗ್ಲಾಸ್ ಆಫ್ ವಾಟರ್. ಫ್ರೆಂಡ್ಸ್, ನಿಮ್ಗೆ ಗೊತ್ತಿದೆಯಾ, ನಮ್ಮ ಮೆದುಳಿನಲ್ಲಿ 70% ನೀರಿರ್ತದೆ ಮತ್ತು ನಾವು ಪೂರ್ತಿ ದಿನ ಇಲ್ಲ ಬೆಳಿಗ್ಗೆ ಎದ್ದು ಕೂಡ್ಲೆ ನಮ್ಗೆ ಬೇಕಾಗುವಷ್ಟು ನೀರನ್ನ ಕುಡಿದ್ರೆ ಇದೇ ನೀರು ನಮ್ಮ ಬ್ರೈನ್ ಮತ್ತು ನಮ್ಮ ಬಾಡಿಯಲ್ಲಿ ಫುಲ್ ಎನರ್ಜಿಯನ್ನ ತುಂಬಿರ್ತದೆ. ಆಕ್ಚುಲಿ ಏನಾಗ್ತದೆ ಅಂದ್ರೆ ಕಂಟಿನ್ಯೂಸ್ಲಿ 7-8 ತಾಸು ನಾವು ಮಲಗಿರ್ತೀವಿ. ಈ ಸಮಯದಲ್ಲಿ ನೀರು ಕುಡಿದೇ ಇರೋದ್ರಿಂದ ನಮ್ಮ ಬ್ರೈನ್ ಮತ್ತು ಬಾಡಿ ಡಿಹೈಡ್ರೇಟ್ ಆಗಿರ್ತದೆ. ಹಾರ್ವರ್ಡ್ ಮೆಡಿಕಲ್ ಸ್ಕೂಲ್ ರಿಸರ್ಚ್ ನ ಪ್ರಕಾರ ಡಿಹೈಡ್ರೇಟ್ ನ ಕಾರಣ ನಮ್ಮ ಬ್ರೈನ್ ಸೆಲ್ಸ್ ಗಳು ಡ್ರೈ ಆಗಿರ್ತದೆ. ಇದೇ ಕಾರಣದಿಂದ ನಮ್ಗೆ ಬೆಳಿಗ್ಗೆ ಎದ್ದ ಕೂಡ್ಲೆ ಆಳಸಿತನ ಮತ್ತೆ ಸುಸ್ತು ಆದಾಗೆ ಫೀಲ್ ಆಗ್ತದೆ. ಹಾಗಾಗಿ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ 1 ಅಥವಾ 2 ಗ್ಲಾಸ್ ನೀರನ್ನ ಕುಡಿಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಇದರಿಂದ ನಮ್ಮ ದೇಹದಲ್ಲಿ ಮೆಟಾಬಾಲಿಸಮ್ ಬೂಸ್ಟ್ ಆಗ್ತದೆ. ಇದೇ ನೀರು ನಮ್ಮ ದೇಹದಲ್ಲಿರೋ ಟಾಕ್ಸಿನ್ಸ್ ಗಳನ್ನ ತೆಗಿಲಿಕ್ಕೆ ಹೆಲ್ಪ್ ಮಾಡ್ತದೆ. ಮತ್ತೆ ಫ್ರೆಂಡ್ಸ್, ನೀವು ನೀರಿನಲ್ಲಿ ಲಿಂಬನ್ನು ಕೂಡ ಬೇಕಾದ್ರೂ ಹಾಕಿ ಆಡ್ ಮಾಡ್ಕೊಳ್ಬಹುದು. ಇದು ಆಪ್ಷನಲ್ ಆಗಿ ಇರ್ತದೆ. ಇದು ನಿಮ್ಗೆ ಬೇಕಾದಷ್ಟೇ ನೀವು ಆಡ್ ಮಾಡ್ಕೊಳ್ಬಹುದು. ಮತ್ತೆ ನೀವು ನೀರನ್ನ ಕುಡಿಯುವಾಗ ನಿಧಾನವಾಗಿ ಆರಾಮಾಗಿ ನೀರನ್ನ ಕುಡಿಬೇಕು. ನಂಬರ್ 2, ಮೇಕ್ ಯುವರ್ ಬೆಡ್. ಫ್ರೆಂಡ್ಸ್, ಬೆಳಿಗ್ಗೆ ಎದ್ದು ಹಾಸಿಗೆನ ಸರಿಯಾಗಿ ಮಡಚಿಡಬೇಕು. ಯಾಕೆಂದ್ರೆ ಇದರಿಂದನೂ ಕೂಡ ಒಂದು ಸೈಕಾಲಜಿ ಕಾರಣ ಇದೆ. ಅದಕ್ಕಾಗಿ ಇದನ್ನ ಮಿಲಿಟರಿಯಲ್ಲೂ ಕೂಡ ಫಾಲೋ ಅನ್ನ ಮಾಡ್ತಾರೆ. ಇದಕ್ಕೆ ಕಾರಣ ಅಂದ್ರೆ ಬೆಳಿಗ್ಗೆ ಎದ್ದು ನಮ್ಮ ಹಾಸಿಗೆನ ಸರಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಬ್ರೈನ್ಗೆ ಒಂದು ಸಿಗ್ನಲ್ ಸಿಗ್ತದೆ, ನೀವು ನಿಮ್ಮ ದಿನದ ಮೊದಲನೇ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡಿದ್ದೀರಾ ಅಂತ. ಇದರಿಂದ ನೀವು ನಿಮ್ಮ ದಿನದ ಬಾಕಿ ಟಾಸ್ಕ್ ಗಳನ್ನ ನೀವು ಆರಾಮಾಗಿ ಕಂಪ್ಲೀಟ್ ಮಾಡ್ತೀರಾ. ಈ ಒಂದು ಹ್ಯಾಬಿಟ್ ನಿಮ್ಗೆ ಸಬ್ ಕಾನ್ಶಿಯಸ್ಲಿ ಮತ್ತು ಸೈಕಾಲಜಿಕಲಿ ಎಫೆಕ್ಟ್ ಅನ್ನ ಮಾಡ್ತದೆ. ನಂಬರ್ 3, ಲಿಸನ್ ಮ್ಯೂಸಿಕ್. ಫ್ರೆಂಡ್ಸ್, ಹಾಡು ನಮ್ಮ ಮೂಡ್ ಅನ್ನ ಚೇಂಜ್ ಮಾಡ್ತದೆ. ನೀವು ಸ್ಯಾಡ್ ಸಾಂಗ್ ಗಳನ್ನ ಅಂದ್ರೆ ನೀವು ಬೇಜಾರದ ಸಾಂಗ್ ಗಳನ್ನ ಕೇಳ್ತಿದ್ರೆ ನಿಮ್ದು ಮೂಡ್ ಸ್ಯಾಡ್ ಮೂಡ್ ಆಗಿರ್ತದೆ. ಅದೇ ನೀವು ಫುಲ್ ಎನರ್ಜೆಟಿಕ್ ಆಗಿರೋ ಸಾಂಗ್ ಗಳನ್ನ ಕೇಳ್ತಿದ್ರೆ ನೀವು ಫುಲ್ ಎನರ್ಜಿಯಲ್ಲಿ ಇರ್ತೀರಾ. ಒಂದು ಹಾಡು ನಿಮ್ ಇಡೀ ದಿನವನ್ನೇ ಹಾಳು ಮಾಡಬಹುದು, ಇಲ್ಲ ಒಂದು ಹಾಡು ನಿಮ್ ಇಡೀ ದಿನವನ್ನೇ ಚೆನ್ನಾಗಿ ಕೂಡ ಮಾಡಿಡಬಹುದು. ಯಾಕಂದ್ರೆ ಇದರ ಹಿಂದೆ ಕೂಡ ಒಂದು ಸೈಕಾಲಜಿ ಕಾರಣ ಇದೆ. ಅದೇನಂದ್ರೆ ಹಾಡಿನ ಪ್ರಕಾರ ನಮ್ಮ ಮೂಡ್ ಚೇಂಜ್ ಆಗುದು. ಒಂದ್ ವೇಳೆ ನೀವು ದಿನದ ಪ್ರಾರಂಭದಲ್ಲಿ ಪಾಸಿಟಿವ್, ಕಾಮ್ ಇಲ್ಲ ಯಾವುದಾದ್ರೂ ಒಂದು ಒಳ್ಳೆಯ ಇನ್ಸ್ಟ್ರೂಮೆಂಟಲ್ ಹಾಡುಗಳನ್ನ ಕೇಳ್ತಿದ್ರೆ ಅದರ ಪ್ರಕಾರ ನಿಮ್ ಮೂಡನ್ನ ಕೂಡ ಕಾಮ್, ಪಾಸಿಟಿವ್ ಇಲ್ಲ ಮೋಟಿವೇಟೆಡ್ ಫೀಲ್ ಅನ್ನ ಮಾಡಿಸ್ತದೆ. ಅದೇ ನೀವು ರಾಕ್ ಆಗಿರೋ ಹಿಪ್ ಹಾಪ್ ಹಾಡುಗಳನ್ನ ನೀವು ಯಾವಾಗ್ಲಾದ್ರೂ ಕೇಳಬಹುದು, ಆ ಬೆಳಿಗ್ಗೆ ಎದ್ದು ಕೂಡ್ಲೆ ಮಾತ್ರ ಬೇಡ. ನಂಬರ್ 4, ರೀಡ್ ಸಮಥಿಂಗ್ ಇನ್ಸ್ಪೈರಿಂಗ್. ಫ್ರೆಂಡ್ಸ್, ನೀವು ದಿನದ ಆರಂಭದಲ್ಲಿ ಇನ್ಸ್ಪೈರ್ಡ್, ಮೋಟಿವೇಟೆಡ್ ಅಂಡ್ ಪಾಸಿಟಿವ್ ಮೈಂಡ್ ಸೆಟ್ ಬೇಕಂದ್ರೆ ಇದಕ್ಕೆ ಒಂದು ಒಳ್ಳೆ ಉಪಾಯ ಅಂದ್ರೆ ಸಕ್ಸಸ್ಫುಲ್ ಇನ್ಸ್ಪೈರಿಂಗ್ ಜನರ ಮಾತುಗಳನ್ನ, ಕೋಟ್ಸ್ ಗಳನ್ನ ನಿಮ್ ತಲೆಯಲ್ಲಿ ಹಾಕೊಳ್ಳೋದು. ನೀವು ಅವರ ಬುಕ್ಸ್ ಆಗ್ಲಿ ಆರ್ಟಿಕಲ್ಸ್ ಗಳಿಂದ ನೀವು ತಿಳಿದುಕೊಳ್ಬಹುದು. ಒಂದ್ ವೇಳೆ ನಿಮ್ಗೆ ಬುಕ್ಸ್ ಓದೋದು ನಿಮ್ಗೆ ತುಂಬಾನೇ ಇಷ್ಟ ಇದೆ ಅಂದ್ರೆ ಇದು ತುಂಬಾನೇ ಒಳ್ಳೇದು. ಇಲ್ಲ ಅಂದ್ರೆ ನೀವು ಬೆಳಿಗ್ಗೆ ಎದ್ದು 10 ನಿಮಿಷ ಓದ್ತೀರಾ ಅಂದ್ರೂ ಕೂಡ ಇದು ಕೂಡ ತುಂಬಾ ಒಳ್ಳೇದೇ. ಇದರಿಂದ ನಿಮ್ಮ ಮೈಂಡ್ ಸೆಟ್ ದಿನದ ಸ್ಟಾರ್ಟಿಂಗ್ ನಲ್ಲಿ ಚೆನ್ನಾಗಿ ಇರ್ತದೆ. ನಂಬರ್ 5, ಡೀಪ್ ಬ್ರೀದಿಂಗ್. ಸಾಕಷ್ಟು ಜನರಿಗೆ 10 ನಿಮಿಷ ಧ್ಯಾನ ಮಾಡೋದಾಗ್ಲಿ ಇಲ್ಲ ಅವರ ಮೈಂಡ್ ಅನ್ನ ಶಾಂತವಾಗಿ ಇಟ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಹಾಗಾಗಿ ಡೀಪ್ ಬ್ರೀದಿಂಗ್ ಮಾಡೋದು ಎಲ್ರಿಗೂ ಕೂಡ ತುಂಬಾನೇ ಸುಲಭ ಆಗ್ತದೆ. ನೀವು ಬೆಳಿಗ್ಗೆ 10 ನಿಮಿಷ ಡೀಪ್ ಬ್ರೀದಿಂಗ್ ಮಾಡಬೇಕು ಅಂದ್ರೆ ಸಿಂಪಲ್ ಆಗಿ ನೀವು ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿದ್ರೆ ಆಯ್ತು. ಇದರಿಂದ ಸಾಕಷ್ಟು ಲಾಭಗಳಿದೆ. ಶಾಂತವಾಗಿರುವುದು, ಫೋಕಸ್ ಮತ್ತೆ ಏಕಾಗ್ರತೆಯಿಂದ ಇರೋದಕ್ಕೆ ಇದು ತುಂಬಾನೇ ಹೆಲ್ಪ್ ಮಾಡ್ತದೆ. ಮತ್ತೆ ಇದ್ರ ಜೊತೆಗೆ ಚಿಂತೆ, ಸಿಟ್ಟು, ಆಂಗ್ಸೈಟಿ ಕೂಡ ಕಡಿಮೆ ಆಗ್ತದೆ. ಎನರ್ಜಿ ಲೆವೆಲ್ ಬೂಸ್ಟ್ ಆಗುವುದು ಮತ್ತೆ ಸಾಕಷ್ಟು ಇದರಿಂದ ಲಾಭಗಳಿವೆ. ನಮ್ಮ ಮೈಂಡ್ ಫುಲ್ ಸ್ಟ್ರೆಸ್ ಹಾಗೂ ಆಂಗರ್, ಓವರ್ ಥಿಂಕಿಂಗ್, ಆಂಗ್ಸೈಟಿಯಿಂದ ಇದ್ರೆ ಇದು ನಮ್ಗೆ ತುಂಬಾನೇ ಹೆಲ್ಪ್ ಮಾಡ್ತದೆ. ಯಾಕಂದ್ರೆ ಇದು ಮೆಂಟಲಿ ಮತ್ತು ಫಿಸಿಕಲಿ ತುಂಬಾನೇ ಲಾಭದಾಯಕರೇ ಆಗಿದೆ. ನಂಬರ್ 6, ಮೂವ್ ಯುವರ್ ಬಾಡಿ. ಆರ್ಥೋಪೆಡಿಕ್ ಸರ್ಜನ್ ಗ್ಲೆನ್ ಜಿ ಶಿ ಅವರು ಹೇಳ್ತಾರೆ, ಸ್ವಲ್ಪ ಹೊತ್ತು ಸ್ಟ್ರೆಚಿಂಗ್ ಮಾಡೋದ್ರಿಂದ ನಮ್ಮ ಬೋನ್ಸ್ ಮತ್ತು ಜಾಯಿಂಟ್ಸ್ ಗಳ ಇಂಜರಿ ಆಗೋ ಚಾನ್ಸಸ್ ಗಳನ್ನ ಕಡಿಮೆ ಮಾಡ್ತದೆ. ಮತ್ತೆ ಇದರಿಂದ ಮಸಲ್ ಗ್ರೋತ್ ಆಗ್ತದೆ. ಬ್ಲಡ್ ಪ್ರೆಷರ್ ಅನ್ನ ಒಳ್ಳೆ ರೀತಿಯಿಂದ ಮತ್ತು ಬ್ರೈನ್ಗೆ ಆಕ್ಸಿಜನ್ ಅನ್ನ ತಲುಪಿಸುತ್ತದೆ. ನೀವು ಇಡೀ ದಿನ ಲೇಜಿನೆಸ್ ಫೀಲ್ ಮಾಡ್ತಿದ್ರೆ ಇಲ್ಲ ಬಾಡಿಯಲ್ಲಿ ಪೇನ್ ಅನಿಸ್ತಿದ್ರೆ ಕೇವಲ 10 ನಿಮಿಷ ಎಕ್ಸರ್ಸೈಸ್ ನಿಮ್ಗೆ ತುಂಬಾನೇ ಸಹಾಯ ಮಾಡ್ತದೆ. ಬೆಳಿಗ್ಗೆ ಎದ್ದು ನೀವು ಕೇವಲ 10 ನಿಮಿಷ ವ್ಯಾಯಾಮ ಮಾಡಿದ್ರೆ ನಿಮ್ಮ ದೇಹದ ಪ್ರತಿಯೊಂದು ಅಂಗನೂ ಕೂಡ ಸರಿಯಾಗಿ ಸ್ಟ್ರೆಚ್ ಆಗ್ತದೆ. ನೀವು ಕೂಡ ಇಡೀ ದಿನ ಫ್ಲೆಕ್ಸಿಬಲ್ ಆಗಿ ಫಿಟ್ ಆಗಿ ಇರ್ತೀರಾ. ನಂಬರ್ 7, ಟೇಕ್ ಸನ್ಲೈಟ್. ಫ್ರೆಂಡ್ಸ್, ಸೂರ್ಯನ ಕಿರಣಗಳು ಹೇಗೆ ಗಿಡ ಮರಗಳಿಗೆ ಇಂಪಾರ್ಟೆಂಟ್ ಆಗ್ತದೆಯೋ ಅದೇ ರೀತಿ ನಮಗೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗ್ತದೆ. ಸೂರ್ಯನ ಕಿರಣಗಳು
ನಮ್ಮ ಮೂಡ್ನ ಮೇಲೆ ಎಫೆಕ್ಟ್ ಮಾಡೋದರ ಜೊತೆಗೆ ನಮಗೆ ವಿಟಮಿನ್ ಡಿ ಅನ್ನ ಕೊಡ್ತದೆ. ಮತ್ತೆ ಸೂರ್ಯನ ಕಿರಣಗಳು ನಮ್ಮ ಮೆದುಳಿಗೆ ಸೆರೋಟಾನಿಕ್ ಅನ್ನೋ ಕೆಮಿಕಲ್ ಅನ್ನು ಕೂಡ ಹೆಚ್ಚು ಮಾಡ್ತದೆ. ಇದನ್ನ ಹ್ಯಾಪಿ ಹಾರ್ಮೋನ್ ಅಂತಾನೂ ಕೂಡ ಹೇಳ್ತಾರೆ. ಸೂರ್ಯನ ಕಿರಣಗಳು ನಮ್ಮ ಬ್ರೈನ್ ನಲ್ಲಿ ಜರ್ನಲ್ ಕಾಗ್ನಿಟಿವ್ ಫಂಕ್ಷನ್ ಅನ್ನ ಕೂಡ ಪಾಸಿಟಿವ್ ವೇ ಅಲ್ಲಿ ಎಫೆಕ್ಟ್ ಮಾಡ್ತದೆ. ಇದರಿಂದ ನಮ್ಮ ಮೂಡ್ ಸ್ಟೇಬಲ್ ಆಗಿರಲು ತುಂಬಾನೇ ಪರಿಣಾಮಕಾರಿಯಾಗ್ತದೆ. ಒಂದ್ ವೇಳೆ ನೀವು ಒಂದೇ ಜಾಗದಲ್ಲಿ ರೂಮ್ ನಲ್ಲಿ ಕುಳಿತುಕೊಂಡು ಇರ್ತೀರಾ ಅಂದ್ರೆ ಮತ್ತೆ ಹೊರಗಡೆ ಸೂರ್ಯನ ಕಿರಣಗಳನ್ನ ತಗೊಳ್ಳೋದಿಲ್ಲ ಅಂದ್ರೆ ಈ ರೀತಿ ಮಾಡೋದ್ರಿಂದ ನಿಮ್ಮ ಸೈಕ್ರೇಡಿಯಂ ರಿದಮ್ ಹಾಳಾಗಬಹುದು ಮತ್ತು ಇದರ ಜೊತೆಗೆ ನಿಮ್ಮಲ್ಲಿ ಡಿಪ್ರೆಷನ್, ಸ್ಯಾಡ್ನೆಸ್, ಲೇಜಿನೆಸ್ ಬರುವ ಚಾನ್ಸಸ್ ಹೆಚ್ಚಾಗ್ತದೆ. ಆದ್ರೆ ಕೇವಲ 10 ನಿಮಿಷ ಸೂರ್ಯನ ಕಿರಣಗಳನ್ನು ತಗೊಳ್ಳೋದ್ರಿಂದ ನೀವು ಇವುಗಳನ್ನೆಲ್ಲ ಆರಾಮಾಗಿ ಅವಾಯ್ಡ್ ಮಾಡಬಹುದು. ನಂಬರ್ 8, ಟೇಕ್ ಕೋಲ್ಡ್ ಶವರ್. ಒಂದ್ ವೇಳೆ ಚಳಿ ಇಲ್ಲ ಅಂದ್ರೆ ಬೆಳಗ್ಗೆ ತಣ್ಣೀರಿಂದ ಸ್ನಾನ ಮಾಡೋದು ನಮ್ಮನ್ನ ಎಚ್ಚರಗೊಳಿಸಲು ಮತ್ತೆ ಲೇಜಿನೆಸ್ ಅನ್ನ ಕಡಿಮೆ ಮಾಡಲು ತುಂಬಾನೇ ಅನುಕೂಲ ಆಗ್ತದೆ. ಮತ್ತೆ ಇದು ನಿಮ್ಮ ಮೈಂಡ್ ಅನ್ನ ಕ್ಲಿಯರ್ ಮಾಡ್ತದೆ ಮತ್ತೆ ನಿಮ್ಮ ಎನರ್ಜಿ ಲೆವೆಲ್ ಅನ್ನ ಕೂಡ ಹೆಚ್ಚು ಮಾಡ್ತದೆ. ಅದಕ್ಕಾಗಿ ಇದನ್ನ ಪೂರ್ತಿ ವರ್ಲ್ಡ್ ವೈಡ್ ನಲ್ಲಿ ತುಂಬಾನೇ ಪ್ರೊಡಕ್ಟಿವ್ ಎಂದು ಪ್ರಮೋಟ್ ಮಾಡ್ತಾರೆ. ಯಾಕಂದ್ರೆ ಕೋಲ್ಡ್ ಶವರ್ ತಗೊಳ್ಳೋದ್ರಿಂದ ರಿಸರ್ಚ್ ನಲ್ಲಿ ಕಂಡು ಬಂದಿದೆ ತಣ್ಣೀರು ಸ್ನಾನ ಬಿಳಿ ರಕ್ತ ಕಣಗಳನ್ನ ಹೆಚ್ಚು ಮಾಡ್ತದೆ. ಈ ಬಿಳಿ ರಕ್ತ ಕಣಗಳು ನಮ್ಮನ್ನ ರೋಗ ರುಜಿನಗಳಿಂದ ರಕ್ಷಣೆ ಮಾಡ್ತದೆ. ಜಗತ್ತಾದ್ಯಂತ ತುಂಬಾನೇ ಪ್ರೊಡಕ್ಟಿವ್ ಜನರು ತಣ್ಣೀರು ಸ್ನಾನ ಮಾಡ್ಲಿಕ್ಕೆ ಒಂದೇ ಉದ್ದೇಶ ಇರ್ತದೆ. ಅದ್ಯಾಕಂದ್ರೆ ಫುಲ್ ಎನರ್ಜೆಟಿಕ್ ಆಗಿ ಇರಲು. ನಂಬರ್ 9, ಪ್ಲಾನ್ ಯುವರ್ ಡೇ. ಫ್ರೆಂಡ್ಸ್, ನಿಮ್ಗೆ ನಿಮ್ ಇಡೀ ದಿನ ನೀವು ಅನ್ಕೊಂಡ ಹಾಗೆ ಆಗ್ಬೇಕು ಅಂದ್ರೆ ನೀವು ಡೈಲಿ ಪ್ಲಾನಿಂಗ್ ಹ್ಯಾಬಿಟ್ ಅನ್ನ ಫಾಲೋ ಮಾಡಬೇಕು. ಪ್ರತಿದಿನ ಬೆಳಿಗ್ಗೆ ನೀವು 10 ನಿಮಿಷ ನಿಮ್ ಇಡೀ ದಿನವನ್ನ ಪ್ಲಾನ್ ಮಾಡ್ಲಿಕ್ಕೆ ಕೊಡಿ. ಈ ರೀತಿ ಮಾಡೋದ್ರಿಂದ ನೀವು ಯಾವುದೇ ಕೆಲಸವನ್ನ ಮರೆಯೋದಿಲ್ಲ. ನೀವು ನಿಮ್ಮ ಕೆಲಸಗಳನ್ನ ಮತ್ತೆ ಹ್ಯಾಬಿಟ್ಸ್ ಗಳನ್ನ ಒಂದು ಸೀಕ್ವೆನ್ಸ್ ನಲ್ಲಿ ಆರ್ಡರ್ ನ ಪ್ರಕಾರ ಮಾಡ್ಲಿಕ್ಕೆ ಆಗ್ತದೆ. ಮತ್ತೆ ಪ್ಲಾನಿಂಗ್ ಮಾಡೋದ್ರಿಂದ ನಿಮ್ಮ ಕೆಲಸಗಳು ಅದೇ ದಿನ ಮುಗಿಯುವ ಸಾಧ್ಯತೆ ಕೂಡ ಹೆಚ್ಚಾಗ್ತದೆ. ಯಾಕಂದ್ರೆ ಇದು ನಮ್ಮ ಬ್ರೈನ್ ನ ಆರ್ಗನೈಸ್ ಮತ್ತು ಡಿಸಿಪ್ಲಿನ್ ಆಗಿ ಇಡ್ತದೆ. ನಿಮ್ಮ ಈ ಪ್ಲಾನಿಂಗ್ ಲಿಸ್ಟ್ ನೀವು ನಿಮ್ಮ ಮೊಬೈಲ್ ಅಲ್ಲಿ ಬರೆಯುವುದರ ಬದಲು ಡೈರಿ ಅಥವಾ ನೋಟ್ಬುಕ್ ನಲ್ಲಿ ಬರಿಬೇಕು. ಯಾಕಂದ್ರೆ ನಿಮ್ಮ ಫೋನ್ ನಿಮ್ಗೆ ಡಿಸ್ಟರ್ಬ್ ಮಾಡಬಹುದು. ಮತ್ತೆ ನಿಮ್ಮ ಟಾಸ್ಕ್ ಕಂಪ್ಲೀಟ್ ಆದ ತಕ್ಷಣ ಒಂದು ರೈಟ್ ಮಾರ್ಕ್ ಅನ್ನ ಹಾಕಿ. ಇದರಿಂದ ನೀವು ಆ ಕೆಲಸನ ಮಾಡಿದ್ದೀರಾ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ನಿಮ್ಗೆ ಸಿಗ್ತದೆ. ನಂಬರ್ 10, ರಿಫ್ಲೆಕ್ಷನ್. ನಿಮ್ಮಲ್ಲಿ ಸಾಕಷ್ಟು ಜನ ರಾತ್ರಿ ಮಲಗೋ ಮುನ್ನ ಮತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ಮೊಬೈಲ್ ಅನ್ನ ಯೂಸ್ ಮಾಡ್ತೀರಾ. ಫ್ರೆಂಡ್ಸ್, ನೀವು ನಿಮ್ಮ ಜೀವನದಲ್ಲಿ ಏನಾದ್ರೂ ದೊಡ್ಡ ಸಾಧನೆ ಮಾಡಬೇಕು ಅಂತ ಇದ್ರೆ ಪ್ಲೀಸ್ ಪ್ರತಿದಿನ ಆರಂಭದಲ್ಲೇ ನೀವು ನಿಮ್ಮ ಮತ್ತು ನಿಮ್ಮ ಲೈಫ್ ನ ಬಗ್ಗೆ ರಿಫ್ಲೆಕ್ಷನ್ ಹಾಕೋದನ್ನ ರೂಢಿ ಮಾಡ್ಕೊಳ್ಳಿ. ಅಂದ್ರೆ ನೀವು ದಿನಾಲು 10 ನಿಮಿಷ ಶಾಂತವಾದ ತಲೆಯಲ್ಲಿ ನೀವು ನಿಮ್ಮ ಮತ್ತು ನಿಮ್ಮ ಜೀವನದ ಬಗ್ಗೆ, ನಿಮ್ಮ ಗುರಿಯ ಬಗ್ಗೆ, ನಿಮ್ಮ ಜೀವನದ ಉದ್ದೇಶದ ಬಗ್ಗೆ ವಿಚಾರ ಮಾಡಿ. ನಿಮ್ಮ ಜೀವನದಲ್ಲಿ ಏನಾಗ್ತಾ ಇದೆ, ನಿಮ್ಮ ಗುರಿಯ ಪ್ರಕಾರ ನಿಮ್ಮ ಜೀವನ ನಡೀತಾ ಇದೆಯೋ ಇಲ್ವೋ, ಮತ್ತೆ ಪ್ರತಿದಿನ ವಿಚಾರ ಮಾಡಿ ನನ್ನ ಇವತ್ತಿನ ದಿನ ಯಾವ ರೀತಿ ಇರಬೇಕು ಅಂತ, ಮತ್ತು ನಾನು ಹೇಗೆ ಇವತ್ತಿನ ದಿನವನ್ನ ಚೆನ್ನಾಗಿ ಮಾಡಬಲ್ಲೆ ಅನ್ನೋದು. ಈ ರೀತಿ ಮಾಡೋದ್ರಿಂದ ನಿಮ್ಗೆ ನಿಮ್ಮ ಜೀವನದ ಗುರಿಯ ಬಗ್ಗೆ ಗೊತ್ತಾಗ್ತದೆ ಮತ್ತೆ ನಿಮ್ಗೆ ಸೆಲ್ಫ್ ಅವೇರ್ನೆಸ್ ಕೂಡ ಬರ್ತದೆ. ಸೊ ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ, ಈ ವಿಡಿಯೋದಿಂದ ಸ್ವಲ್ಪನಾದ್ರೂ ಹೆಲ್ಪ್ ಸಿಕ್ಕಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ. ಹಾಗೆ ನೀವು ಯಾವ ಹ್ಯಾಬಿಟ್